ತಂದೆ ಸೇಡಿಗೆ ಮಗನ ಎಂಟ್ರಿ, ಇಸ್ರೇಲ್ ಮೇಲೆ ಮುಗಿಬಿದ್ದ ಇರಾನ್ನ ಹೊಸ ಸರ್ವಾಧಿಕಾರಿ ಮುಜ್ತಫಾ ಖಮೇನಿ. ನನ್ನ ಕೇಳಿ ಅಯತುಲ್ಲಾ ಆಯ್ಕೆ ಮಾಡಿ ಇರಾನ್ಗೆ ಟ್ರಂಪ್ ತಾಕೀತು, ಹೊಸ ನಾಯಕನನ್ನು ಕೊಲ್ತೇವೆ ಎಂದ ಇಸ್ರೇಲ್. ನಮಸ್ಕಾರ ವೀಕ್ಷಕರೇ, ಇರಾನ್ ಇಸ್ರೇಲ್ ಯುದ್ಧ ಮತ್ತೊಂದು ಹಂತವನ್ನು ತಲುಪಿದೆ. ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇರುವ ಇಸ್ರೇಲ್, ಇರಾನ್ ಮತ್ತು ಅಮೆರಿಕ ನಡುವೆ ನಡೀತಾ ಇರುವ ಗಂಭೀರ ಸಂಘರ್ಷ ಈಗ ಒಂದು ನಿರ್ಣಾಯಕ ಘಟ್ಟವನ್ನು ತಲುಪಿದೆ. ಇರಾನ್ನ ಸರ್ವೋಚ್ಚ ನಾಯಕ ಅಯತುಲ್ಲಾ ಅಲಿ ಖಮೇನಿ ಅವರ ಯುಗಾಂತ್ಯದ ನಂತರ ಇರಾನ್ ಕಥೆ ಮುಗಿತು, ಆ ದೇಶ ಶರಣಾಗತ್ತೆ ಅಂತ ಇಡೀ ಮಧ್ಯಪ್ರಾಚ್ಯ ಜಗತ್ತು ಭಾವಿಸಿತ್ತು. ಆದರೆ ಇಲ್ಲಿ ಆಗಿದ್ದೇ ಬೇರೆ. ಅಮೆರಿಕ ಮತ್ತು ಇಸ್ರೇಲ್ ಅಂದುಕೊಂಡಂತಾಗಿದ್ದರೆ ಉದ್ವಿಗ್ನತೆ ಅಂದರೆ ಸಾವು ನೋವು ಜಾಸ್ತಿ ಆಗ್ತಾ ಇರಲಿಲ್ವೇನು. ಆದರೆ ಅಂದುಕೊಂಡಿದ್ದಕ್ಕೆ ತದ್ವಿರುದ್ಧವಾಗಿ ಇರಾನ್ನಲ್ಲಿ ಈಗ ಸೇಡಿನ ಹೊಸ ಅಧ್ಯಾಯವೊಂದು ಶುರುವಾಗಿದೆ. ಅಯತುಲ್ಲಾ ಅಲಿ ಖಮೇನಿ ಅವರ ಸ್ಥಾನಕ್ಕೆ ಅವರದ್ದೇ ರಕ್ತ ಹಂಚಿಕೊಂಡು ಹುಟ್ಟಿದ ಪುತ್ರ ಮುಜ್ತಫಾ ಖಮೇನಿ ಅಧಿಕೃತವಾಗಿ ಇರಾನ್ನ ಹೊಸ ಸರ್ವೋಚ್ಚ ನಾಯಕನಾಗಿ ಆಯ್ಕೆಯಾಗಿದ್ದಾನೆ. ತನ್ನ ತಂದೆಯ ಅಂತ್ಯಕ್ಕೆ ಕಾರಣರಾದವರ ಮೇಲೆ ಸೇಡು ತೀರಿಸಿಕೊಳ್ಳಲೇಬೇಕು ಅಂತ ಕಂಕಣ ತೊಟ್ಟಿ ನಿಂತಿರುವ ಈ ಹೊಸ ಸರ್ವಾಧಿಕಾರಿ ಅಧಿಕಾರದ ಚುಕ್ಕಾಣಿ ಹಿಡಿದ ಮೊದಲ ದಿನವೇ ತನ್ನ ಅಸಲಿ ರೂಪವನ್ನ ಜಗತ್ತಿಗೆ ತೋರಿಸಿದ್ದಾನೆ. ಸರ್ವೋಚ್ಚ ನಾಯಕನಾಗಿ ಕುಳಿತ ತಕ್ಷಣವೇ ಆತ ಮಾಡಿರುವ ಮೊದಲ ಕೆಲಸ ಏನು ಗೊತ್ತಾ? ಇಸ್ರೇಲ್ನ ಮಹಾನಗರಗಳ ಮೇಲೆ ಅತ್ಯಂತ ಭೀಕರವಾಗಿ ಕ್ಷಿಪಣಿ ದಾಳಿ ಶುರು ಮಾಡಿದ್ದಾನೆ. ಅಷ್ಟಕ್ಕೂ ತನ್ನ ತಂದೆಗಿಂತಲೂ ಮಗ ಎಷ್ಟು ಅಪಾಯಕಾರಿ. ನಿಮ್ಮ ಆಜ್ಞೆಯ ಮೇರೆಗೆ ಸೈಯದ್ ಮುಜ್ತಫಾ ಅಂತ ಇರಾನ್ ಸೇನೆ ಟೆಲಿಗ್ರಾಂನಲ್ಲಿ ಸಂದೇಶ ಹಾಕಿದ್ದರ ಹಿಂದಿನ ರಹಸ್ಯವೇನು? ಟೆಲ್ ಅವೀವ ನಗರದಲ್ಲಿ ಸೈರನ್ಗಳು ಮೊಳಗಿದ್ಯಾಕೆ? ಇದೆಲ್ಲದರ ನಡುವೆ ಅಮೆರಿಕದ ಸೆನೆಟರ್ ಲೆಂಡ್ಸ್ ಗ್ರಹಾಂ ನಿನ್ನಪ್ಪನಿಗೆ ಬಂದ ಗತಿ ನಿನಗೂ ಬರಲಿದೆಯಂತ ಮುಜ್ತಫಾ ಖಮೇನಿಗೆ ನೇರ ವಾರ್ನಿಂಗ್ ಕೊಟ್ಟಿದ್ಯಾಕೆ ಅಮೆರಿಕ? ಬನ್ನಿ ಇವತ್ತಿನ ಈ ಡೀಟೇಲ್ಡ್ ವಿಡಿಯೋದಲ್ಲಿ ಜಗತ್ತನ್ನೇ ಮೂರನೇ ಮಹಾಯುದ್ಧದ ಅಂಚಿಗೆ ತಂದು ನಿಲ್ಲಿಸ್ತಾ ಇರುವ ಈ ಸೇಡಿನ ಕದನದ ಪ್ರತಿಯೊಂದು ಅಸಲಿ ಮಾಹಿತಿಯನ್ನು ಎಳೆಯಾಗಿ ಬಿಚ್ಚಿಡ್ತೀವಿ. ಆದರೆ ಅದಕ್ಕಿಂತ ಮುಂಚೆ ನೀವು ಯಾರಿಗೆ ಸಪೋರ್ಟ್ ಮಾಡ್ತೀರಾ, ಇರಾನ್ಗೋ ಅಥವಾ ಅಮೆರಿಕಾಗೋ? ಇದರಿಂದ ಈ ಯುದ್ಧದಿಂದ ಭಾರತದ ಮೇಲೆ ಪರಿಣಾಮ ಬೀರುತ್ತಾ? ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಬನ್ನಿ ವಿಡಿಯೋವನ್ನು ಶುರು ಮಾಡೋಣ. ವೀಕ್ಷಕರೇ, ಮುಜ್ತಫಾ ಖಮೇನಿ ಅನ್ನೋ ಹೆಸರು ಜಗತ್ತಿಗೆ ಹೊಸದಿರಬಹುದು, ಆದರೆ ಇರಾನ್ನ ಆಂತರಿಕ ರಾಜಕಾರಣದಲ್ಲಿ ಈತ ದಶಕಗಳಿಂದಲೂ ಅತಿ ದೊಡ್ಡ ಪವರ್ ಸೆಂಟರ್ ಆಗಿದ್ದ. ತನ್ನ ತಂದೆ ಅಯತುಲ್ಲಾ ಖಮೇನಿ ವಯಸ್ಸಾಗಿ ಹಾಸಿಗೆ ಹಿಡಿದಾಗ ತೆರೆಮರೆಯಲ್ಲಿ ನಿಂತು ಇಡೀ ಇರಾನ್ ಸರ್ಕಾರವನ್ನು ಅಲ್ಲಿನ ಕಟ್ಟರ್ ಸೇನಾಪಡೆಯಾದ ರೆವಲ್ಯೂಷನ್ ಗಾರ್ಡ್ಸ್ ಅನ್ನ ಕಂಟ್ರೋಲ್ ಮಾಡ್ತಾ ಇದ್ದದ್ದೇ ಇದೇ ಮುಜ್ತಫಾ. ಅಪ್ಪನ ನಿರ್ಗಮನದ ನಂತರ ಇರಾನ್ನ ಮುಂದಿನ ನಾಯಕ ಯಾರು ಅನ್ನೋ ಬಹುದೊಡ್ಡ ಪ್ರಶ್ನೆ ಎದ್ದಿತ್ತು. ಅಮೆರಿಕ ಮತ್ತು ಇಸ್ರೇಲ್ ಇರಾನ್ನಿಂದ ಆಂತರಿಕ ದಂಗೆ ಏಳುತ್ತೆ ಅಂತ ಕಾಯ್ತಾ ಇದ್ರು. ಆದರೆ ಇರಾನ್ನ ಉನ್ನತ ತಜ್ಞರ ಸಭೆ ಅಂದರೆ ಎಕ್ಸ್ಪರ್ಟ್ಸ್ಗಳು ಯಾವುದೇ ಗೊಂದಲ ಇಲ್ಲದೆ ತಂದೆಯ ಉತ್ತರಾಧಿಕಾರಿಯಾಗಿ ಮುಂಚೂಣಿಯಲ್ಲಿದ್ದ ಮುಜ್ತಫಾ ಖಮೇನಿಯನ್ನು ಹೊಸ ಸರ್ವೋಚ್ಚ ನಾಯಕನನ್ನಾಗಿ ನೇಮಕ ಮಾಡಿದೆ. ಈ ನೇಮಕ ಇರಾನ್ನಲ್ಲಿ ಮಾತ್ರವಲ್ಲ, ಜಾಗತಿಕ ರಾಜಕೀಯ ಮತ್ತು ಧಾರ್ಮಿಕ ವಲಯಗಳಲ್ಲಿ ಭಾರಿ ಚರ್ಚೆಗೆ ಕಾರಣವಾಗಿದೆ. ಯಾಕೆ ಗೊತ್ತಾ? ಅಪ್ಪನಿಗಿಂತ ಮಗ 100 ಪಟ್ಟು ಹೆಚ್ಚು ಉಗ್ರವಾದಿ ಚಿಂತನೆಗಳನ್ನು ಹೊಂದಿದ್ದಾನೆ. ಅಮೆರಿಕ ಮತ್ತು ಇಸ್ರೇಲ್ ಮೇಲೆ ಆತನಿಗೆ ಇರುವ ದ್ವೇಷ ಮಿತಿ ಮೀರಿದ್ದು, ಇದೀಗ ಅಧಿಕಾರ ಸಿಕ್ಕ ತಕ್ಷಣ ತನ್ನ ತಂದೆಯನ್ನ ಸುಟ್ಟು ಹಾಕಿದ ಇಸ್ರೇಲನ್ನ ಸುಮ್ಮನೆ ಬಿಡೋದಿಲ್ಲ ಅಂತ ಪ್ರಶ್ನೆ ಮಾಡಿದ್ದಾನೆ. ಅಧಿಕಾರ ಸ್ವೀಕರಿಸಿದ ಕೆಲವೇ ಕ್ಷಣಗಳಲ್ಲಿ ಮುಜ್ತಫಾ ಖಮೇನಿ ಆಕ್ಷನ್ಗೆ ಇಳಿದಿದ್ದಾನೆ. ಸೋಮವಾರ ಇರಾನ್ನ ಅಧಿಕೃತ ರಾಜ್ಯ ಪ್ರಸಾರದ ಮಾಧ್ಯಮವಾಗಿರೋ IRIBC ಜಗತ್ತನ್ನು ಬೆಚ್ಚಿ ಬೀಳಿಸುವಂತಹ ಒಂದು ಬ್ರೇಕಿಂಗ್ ನ್ಯೂಸನ್ನು ಪ್ರಕಟ ಮಾಡಿತು. ಇರಾನ್ ಸೇನೆಯು ಸೋಮವಾರ ಇಸ್ರೇಲ್ನ ತನ್ನ ಮೊದಲ ಭಾರೀ ಕ್ಷಿಪಣಿ ದಾಳಿ ನಡೆಸಿದೆ ಅಂತ ಮಾಧ್ಯಮಗಳು ಅಧಿಕೃತವಾಗಿ ತಿಳಿಸಿವೆ. ಇದು ಕೇವಲ ಸಾಮಾನ್ಯ ದಾಳಿಯಾಗಿರಲಿಲ್ಲ. ಇದು ಮುಜ್ತಫಾ ಖಮೇನಿ ಸರ್ವೋಚ್ಚ ನಾಯಕನಾದ ಬಳಿಕ ಆತನ ನೇರ ಆದೇಶದ ಮೇರೆಗೆ ಹಾರಿಸಿದ ಮೊದಲ ಸೇಡಿನ ಕ್ಷಿಪಣಿಯಾಗಿದೆ. ಈ ಟೆಲಿಗ್ರಾಮ್ ಚಾನೆಲ್ಗಳಲ್ಲಿ ಒಂದು ಪೋಸ್ಟ್ ಕೂಡ ಹಾಕಲಾಗಿದೆ. ಆ ಪೋಸ್ಟ್ನಲ್ಲಿ ಬೆಂಕಿಯನ್ನು ಉಗುಳ್ತಾ ಆಕಾಶಕ್ಕೆ ಚಿಮ್ಮುತ್ತಾ ಇರುವ ಬೃಹತ್ ಕ್ಷಿಪಣಿಯ ಚಿತ್ರವನ್ನು ಹಾಕಲಾಗಿದೆ. ಈ ಫೋಟೋದಲ್ಲಿ ಕೆಳಗೆ ಬರೆದು ಸಾಲುಗಳು ಇಸ್ರೇಲ್ಗೆ ನಡುಕ ಹುಟ್ಟಿಸಿದಂತಾಗಿದೆ. ಅಲ್ಲಿ ಆ ಸಾಲಲ್ಲಿ ಏನು ಬರೆದಿದೆ ಗೊತ್ತಾ? ಅಯತುಲ್ಲಾ ಸೈಯದ್ ಮುಜ್ತಫಾ ಖಮೇನಿ ನೇತೃತ್ವದಲ್ಲಿ ಇರಾನ್ ಆಕ್ರಮಿತ ಪ್ರದೇಶಗಳ ಇಸ್ರೇಲ್ ಕಡೆಗೆ ಮೊದಲ ಸುತ್ತಿನ ಕ್ಷಿಪಣಿಯನ್ನು ಹಾರಿಸಲಾಗಿದೆ. ನಿಮ್ಮ ಆಜ್ಞೆಯ ಮೇರೆಗೆ ಸೈಯದ್ ಮುಜ್ತಫಾ ಅಂತ ಈ ಸೇನಾಪಡೆಗಳು ಹೇಳ್ತಿದ್ದಾವೆ.
ನಿಮ್ಮ ಆಜ್ಞೆಯ ಮೇರೆಗೆ ಎನ್ನುವುದು ಇಲ್ಲಿ ಕೇವಲ ಒಂದು ವಾಕ್ಯವಲ್ಲ, ಅದೊಂದು ಶಿಯಾ ಮುಸಲ್ಮಾನ್ ಧಾರ್ಮಿಕ ಉಲ್ಲೇಖವಾಗಿದೆ. ಇದರರ್ಥ ಹೊಸ ನಾಯಕನಿಗೆ ನಾವು ಸಂಪೂರ್ಣವಾಗಿ ಶರಣಾಗಿದ್ದೇವೆ, ಆತನ ಆದೇಶದಂತೆ ಶತ್ರುಗಳ ಮೇಲೆ ಮುಗಿಬೀಳ್ತೇವೆ ಎನ್ನುವಂತಹ ಸ್ಪಷ್ಟ ಸಂದೇಶವನ್ನು ಇರಾನ್ ಸೇನೆ ಇಡೀ ಜಗತ್ತಿಗೆ ಸಾರಿದೆ. ಇರಾನ್ನಿಂದ ಈ ಕ್ಷಿಪಣಿಗಳು ಲಾಂಚ್ ಆಗ್ತಾ ಇದ್ದಂತೆ ಅತ್ತ ಇಸ್ರೇಲ್ನಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗಿದೆ. ಈ ಭೀಕರ ದಾಳಿಯ ಪರಿಣಾಮ ಇಸ್ರೇಲ್ನಲ್ಲಿ ತಕ್ಷಣವೇ ಕಂಡುಬಂದಿದೆ. ಇಸ್ರೇಲ್ನ ಆರ್ಥಿಕ ರಾಜಧಾನಿ ಟೆಲ್ ಅವೀವ ಮತ್ತು ಪ್ರಮುಖ ಬಂದರು ನಗರ ಹೈಫಾ ಸೇರಿದಂತೆ ದೇಶದ ಉತ್ತರ ಮತ್ತು ಮಧ್ಯಭಾಗದಲ್ಲಿ ಆಕಾಶದಿಂದ ಅಪಾಯಕಾರಿ ಕ್ಷಿಪಣಿಗಳು ತೂರಿ ಬರ್ತಾ ಇರುವ ಎಚ್ಚರಿಕೆಯ ಸೈರನ್ಗಳು ನಿರಂತರವಾಗಿ ಮೊಳಗಿವೆ. ಇಸ್ರೇಲ್ ಮಿಲಿಟರಿಯ ಹೋಮ್ ಫ್ರಂಟ್ ಕಮಾಂಡ್ ತಕ್ಷಣವೇ ಜನರನ್ನು ಬಂಕರ್ಗಳ ಕಡೆಗೆ ಓಡುವಂತೆ ಸೂಚನೆ ನೀಡಿದೆ. ಇಸ್ರೇಲ್ನ ಪ್ರಖ್ಯಾತ ವಾಯು ರಕ್ಷಣಾ ವ್ಯವಸ್ಥೆಗಳಾಗಿರೋ ಐರನ್ ಡೋಮ್ ಮತ್ತು ಆರೋ ಸಿಸ್ಟಮ್ ಈ ಕ್ಷಿಪಣಿಗಳನ್ನು ತಡೆಯುವುದಕ್ಕೆ ಆಕಾಶದಲ್ಲಿ ಸತತವಾಗಿ ಹೋರಾಡ್ತಾ ಇದ್ದಾವೆ. ಹೊಸ ಸುಪ್ರೀಂ ಲೀಡರ್ ಖಮೇನಿ ನೇಮಕವಾದ ನಂತರ ಇರಾನ್ ಕಡೆಯಿಂದ ಬಂದಿರುವ ಈ ಮೊದಲ ಪ್ರಮುಖ ಪ್ರತಿಕ್ರಿಯೆ, ಯುದ್ಧ ಇಲ್ಲಿಗೆ ನಿಲ್ಲೋದಿಲ್ಲ, ಇದು ಹೊಸ ಮತ್ತು ಅತ್ಯಂತ ಕ್ರೂರ ಯುಗದ ಆರಂಭ ಅನ್ನುವಂತಹ ಮಟ್ಟಕ್ಕೆ ಒಂದು ಸಂದೇಶವನ್ನು ಇಸ್ರೇಲ್ಗೆ ಮನದಟ್ಟು ಮಾಡಿಕೊಟ್ಟಿದೆ ಇರಾನ್. ಇನ್ನು ಅಪ್ಪನಗತಿ ನಿನಗೂ ಬರಲಿದೆ, ಅಮೆರಿಕದ ಖಡಕ್ ವಾರ್ನಿಂಗ್. ಮುಜ್ತಬಾ ಖಮೇನಿಯ ಈ ಆಕ್ರಮಣಕಾರಿ ನಡೆಯನ್ನ ನೋಡಿ ಅಮೆರಿಕ ಸುಮ್ಮನೆ ಕೂತಿಲ್ಲ. ಹೊಸ ನಾಯಕನ ಎಂಟ್ರಿ ಆಗ್ತಾ ಇದ್ದಂತೆ ಅಮೆರಿಕ ಕೂಡ ತನ್ನ ವಾಕ್ ಸಮರವನ್ನು ತೀವ್ರಗೊಳಿಸಿದೆ. ಅಮೆರಿಕದ ಪ್ರಭಾವಿ ಸೆನೆಟರ್ ಆಗಿರೋ ಲೆನ್ಸ್ ಗ್ರಹಾಂ ಅವರು ಇರಾನ್ ಅವರ ಈ ಹೊಸ ನಾಯಕನನ್ನು ಅತ್ಯಂತ ಕಟುವಾಗಿ ಟೀಕಿಸಿದ್ದಾರೆ. ದಿವಂಗತ ಅಯತುಲ್ಲಾ ಅವರ ಮಗ ಮಧ್ಯಪ್ರಾಚ್ಯಕ್ಕೆ ಅಗತ್ಯವಿರುವ ಯಾವುದೇ ಶಾಂತಿಯ ಬದಲಾವಣೆಯನ್ನು ಪ್ರತಿನಿಧಿಸುವುದಿಲ್ಲ. ತನ್ನ ದೇಶದ ಜನರು ಆರ್ಥಿಕವಾಗಿ ಬಳಲ್ತಾ ಇರುವಾಗ, ಅನ್ನಕ್ಕೆ ಪರದಾಡ್ತಾ ಇರುವಾಗ ಈತ ಮಾತ್ರ ಕೇವಲ ದ್ವೇಷವನ್ನು, ಯುದ್ಧವನ್ನು ಹರಡ್ತಾ ಇದ್ದಾನೆ ಅಂತ ಲೆನ್ಸ್ ಗ್ರಹಾಂ ಕಿಡಿಕಾರಿದ್ದಾರೆ. ಅಷ್ಟೇ ಅಲ್ಲ, ಅವರು ಮುಜ್ತಬಾ ಖಮೇನಿಗೆ ನೇರವಾಗಿ ಮತ್ತು ಅತ್ಯಂತ ಭಯಾನಕವಾದ ಎಚ್ಚರಿಕೆಯೊಂದನ್ನು ರವಾನಿಸಿದ್ದಾರೆ. ನೀನು ಇದೇ ರೀತಿ ಅಮೆರಿಕ ಮತ್ತು ಇಸ್ರೇಲನ್ನು ಗುರಿಯಾಗಿಸಿಕೊಂಡು ದಾಳಿ ಮಾಡಿದ್ದನ್ನು ನೆನಪಿಟ್ಟುಕೋ, ದಾಳಿ ನಡೆಸಿದ್ರೆ ನೆನಪಿಟ್ಕೋ, ನಿನ್ನ ತಂದೆಗೆ ಒದಗಿ ಬಂದಂತಹ ಪರಿಸ್ಥಿತಿ ಆ ಗತಿ ನಿನಗೂ ಕೂಡ ಭವಿಷ್ಯದಲ್ಲಿ ಬರುತ್ತೆ ಅಂತ ಎಚ್ಚರಿಕೆ ಕೊಟ್ಟಿದ್ದಾನೆ. ಅಂದರೆ ಖಮೇನಿಯನ್ನು ಹೆಂಗೆ ಸುಟ್ಟು ಹಾಕಿದ್ವೋ ಅದೇ ರೀತಿ ನಿನ್ನನ್ನು ಕೂಡ ಸುಟ್ಟು ಹಾಕ್ತೀವಿ ಅಂತ ಅಮೆರಿಕ ಎಚ್ಚರಿಕೆ ಕೊಟ್ಟಿದೆ. ಇನ್ನು ವೀಕ್ಷಕರೇ, ಈ ಇಸ್ರೇಲ್ ಮತ್ತು ಇರಾನ್ ನಡುವಿನ ಅಹಂಕಾರದ ಕದನ ಕೇವಲ ಆ ಎರಡು ದೇಶಗಳಿಗೆ ಸೀಮಿತವಾಗಿಲ್ಲ. ಇರಾನ್ ಈಗ ಗಲ್ಫ್ ರಾಷ್ಟ್ರಗಳಲ್ಲಿರುವ ಅಮೆರಿಕ ಮತ್ತು ಇಸ್ರೇಲ್ಗೆ ಸಂಬಂಧಿಸಿದ ಸೌಲಭ್ಯಗಳ ಮೇಲೂ ತನ್ನ ದಾಳಿಯನ್ನು ವಿಸ್ತರಿಸ್ತಾಗಿದೆ. ಅತ್ತ ಇಸ್ರೇಲ್ ಕೂಡ ಟೆಹರಾನ್ ಮತ್ತು ಇರಾನ್ನ ಇತರೆ ನಗರಗಳಲ್ಲಿ ತನ್ನ ಬಾಂಬಿಂಗ್ ಅನ್ನು ಮುಂದುವರಿಸ್ತಾನೆಗಿದೆ. ಇದರ ನೇರ ಪರಿಣಾಮ ಏನಾಗುತ್ತೆ ಗೊತ್ತಾ? ಜಾಗತಿಕ ತೈಲ ಬೆಲೆಗಳು ರಾಕೆಟ್ ವೇಗದಲ್ಲಿ ಏರಿಕೆಯಾಗತ್ವೆ. ತೈಲ ಸಾಗಾಣಿಕಾ ಮಾರ್ಗಗಳು ಬಂದಾಗೋ ಭೀತಿ ಇರುವಾಗಲೇ ಇಡೀ ಪ್ರಪಂಚದ ಆರ್ಥಿಕತೆ ನಡುಗಿಬಿಡತ್ತೆ. ಇದರ ಬಿಸಿ ನೇರವಾಗಿ ನಮ್ಮ ಭಾರತದಂತಹ ಅಭಿವೃದ್ಧಿಶೀಲ ದೇಶಗಳ ಮೇಲೂ ಕೂಡ ತಟ್ಟಲಿದೆ. ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ತೈಲ ಬೆಲೆ ಏರಿಕೆಯಾದ ತಕ್ಷಣ ಭಾರತದಲ್ಲಿ ಪೆಟ್ರೋಲ್, ಡೀಸೆಲ್ ಬೆಲೆ ಹೆಚ್ಚಾಗುವ ಆತಂಕ ಶುರುವಾಗಿದೆ. ಸಾರಿಗೆ ವೆಚ್ಚ ಏರಿಕೆಯಾಗ್ತಾ ಇರೋದ್ರಿಂದ ನಾವು ದಿನನಿತ್ಯ ಬಳಸೋ ಅಡುಗೆ ಎಣ್ಣೆ, ದಿನಸಿ ವಸ್ತುಗಳು ಮತ್ತು ಇತರೆ ತರಕಾರಿ ಪದಾರ್ಥಗಳ ಬೆಲೆಯೂ ಕೂಡ ಗಗನಕ್ಕೇರ್ತಾಗಿದೆ. ಬೇರೆ ದೇಶಗಳ ನಾಯಕರ ಈಗೋ ಮತ್ತು ಸೇಡಿನ ರಾಜಕಾರಣಕ್ಕೆ ನಮ್ಮ ದೇಶದ ಸಾಮಾನ್ಯ ಜನತೆ, ಬಡವರು ಬೆಲೆ ತೆರಬೇಕಾದ, ಜೇಬಿಗೆ ಕತ್ತರಿ ಹಾಕಿಕೊಳ್ಳಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಒಟ್ಟಾರೆಯಾಗಿ ಹೇಳೋದಾದರೆ, ತಂದೆಯ ಅಂತ್ಯ ಸಂಸ್ಕಾರಕ್ಕೆ ಸೇಡು ತೀರಿಸಿಕೊಳ್ಳೋದಕ್ಕೆ ಬಂದಿರುವ ಮುಜ್ತಬಾ ಖಮೇನಿ ಇರಾನ್ನ ವಿನಾಶದ ಅಂಚಿಗೆ ಕೊಂಡೊಯ್ತಾನ ಅಥವಾ ತನ್ನ ಶಕ್ತಿ ಪ್ರದರ್ಶನದ ಮೂಲಕ ಅಮೆರಿಕ ಇಸ್ರೇಲ್ಗೆ ಸಿಂಹ ಸ್ವಪ್ನವಾಗಿ ಕಾಡಲಿತಾನ? ಕಾದ್ ನೋಡಬೇಕಾಗಿದೆ. ಈ ಸಂಘರ್ಷ ತೀವ್ರವಾಗಿ ಕೊನೆಗಾಣಬೇಕು, ಈ ರಾಜತಾಂತ್ರಿಕ ಮಾತುಕತೆಗಳ ಮೂಲಕ ಶಾಂತಿ ನೆಲೆಸಬೇಕು ಅನ್ನೋದು ಜಗತ್ತಿನೆಲ್ಲರ ಆಶಯವಾಗಿದೆ. ಇದಲ್ಲದೆ ಈ ಪ್ರದೇಶದಲ್ಲಿ ಮತ್ತಷ್ಟು ಅಸ್ಥಿರತೆ ಉಂಟಾಗಿ ಲಕ್ಷಾಂತರ ಮುಗ್ಧ ಜನರ ಭವಿಷ್ಯ ಮಣ್ಣು ಪಾಲಾಗುವ, ಆರ್ಥಿಕತೆ ದಿವಾಳಿಯಾಗುವ ಸಾಧ್ಯತೆಗಳು ನಿವ್ವಳವಾಗಿದೆ. ವೀಕ್ಷಕರೇ, ನಿಮಗೇನನ್ಸುತ್ತೆ? ಅಪ್ಪನ ದಾರಿಯಲ್ಲೇ ಸಾಗ್ತಾ ಇರುವ ಮುಜ್ತಬಾ ಖಮೇನಿಗೆ ಪಾಕಿಸ್ತಾನ ತಕ್ಕ ಪಾಠ ಕಲಿಸುತ್ತಾ? ಇರಾನ್ ಇಸ್ರೇಲ್ ಯುದ್ಧದಿಂದ ಭಾರತದ ಮೇಲೆ ಕೂಡ ಪರಿಣಾಮ ಬೀರುತ್ತಾ? ಭಾರತದ ಬೆಲೆ ಏರಿಕೆಯ ಮೇಲೆ ಆಗ್ತಾ ಇರೋ ಪರಿಣಾಮಗಳ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನೆಕ್ಸ್ಟ್ ಅಪ್ಡೇಟ್ನೊಂದಿಗೆ ಬೇಗ ವಾಪಸ್ ಬರ್ತೀವಿ. ಜೈ ಹಿಂದ್, ಜೈ ಕರ್ನಾಟಕ, ವಂದೇ ಮಾತರಂ.